ಇದು ನಮ್ದು ಬೆಣ್ಕಲ್ ಸರ್. ನಾವು ಇವಾಗ ಏನು 10th ಇದು SLC ಆಗಿ ನಾವು ಬಾಣಾಪುರ ಸ್ಕೂಲ್ಗೆ ಓದ್ತಾ ಇದೀವಿ. ಪ್ರತಿದಿನ ಏನು ಮೊದಲ ಕಾಲದಿಂದ ನಮ್ಮ ಸೀನಿಯರ್ಸ್ ಎಲ್ಲರೂ ಇದೇ ನದಿ ಮೂಲಕನೇ ಓದ್ತಾ ಇದೀವಿ. ನಾವು ಈ ಜಾಸ್ತಿ ನೀರು ಬಂದ್ರೆ ಭಾರಿ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಹಿಂಗ ಮೋಕಾಲ್ ಮೇಲೆ ಹಂಗೆಲ್ಲ ಹೋಗ್ಬೇಕಂದ್ರೆ 20 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗೋ ಸರ್ಚಿಗೆ ನಮ್ದು ಸ್ಪೆಷಲ್ ಕ್ಲಾಸ್, ಇವಾಗ 10th ಇದೀವಿ ನಾವು, ಸ್ಪೆಷಲ್ ಕ್ಲಾಸ್ ಎಲ್ಲ ಮುಗ್ದು ನಮ್ದು ಬೋರ್ಡ್ ಎಕ್ಸಾಮ್ ಏನ ಬರ್ದ್ರೆ ನಮ್ಮ ಮಾರ್ಕ್ಸ್ ಎಲ್ಲ ಕಮ್ಮಿ ಬರ್ತಾವ. ಮತ್ತೆ ನಮ್ಮ ಊರಲ್ಲಿ ಏನು ಬಡತನ ಕುಟುಂಬಗಳಿದಾವೆ. ಇಲ್ಲಿ ಸುಮಾರು ಒಂದು 80ಕ್ಕಿಂತ ಜಾಸ್ತಿನೇ ಜಮೀನುಗಳಿದಾವೆ. ರೈತರು ಕೂಡ ಹೋದ್ರೆ ಭಾರಿನೇ ಪ್ರಾಬ್ಲಮ್ ಆಗುತ್ತೆ. 2000 ಎಕರೆ ಎಲ್ಲ 5 ಅದಕ್ಕೆ ನಮ್ಗೆ ಸೇತುವೆ ಇಲ್ಲಿ ಸುಮಾರು ಸಿಂಧವಾಳ ಅವರೆಲ್ಲರೂ ಇದೇ ರೂಟ್ ಅಲ್ಲಿ ಹೋಗ್ತಾರೆ ಸರ್. ಅದಕ್ಕೆ ಏನು ನಮ್ಗೆ ಸೇತುವೆ ಬೇಕಂತ ಕೇಳ್ಕೊಂತಿದೀನಿ ಸರ್. ಈಗ ಹೆಂಗೆ ಮತ್ತೆ ಮಳೆಗಾಲ ಎಲ್ಲ ಬಂತಂದ್ರೆ ಹೆಂಗ್ ಹೋಗ್ತಾರೆ ಶಾಲೆಗೆಲ್ಲ? ಹಂಗ ಮನೆಯಲ್ಲೇ ಇರ್ತೀವಿ ಸರ್. ಇವಾಗ ಎಷ್ಟು ಒಂದ್ ತಿಂಗಳ ಆಯ್ತು ಸರ್. ಒಂದ್ ತಿಂಗಳಲ್ಲಿ ಮನೆ ಇದೆ ಸರ್. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ನಾವ್ ಹಿಂಗೆ ನೆನ್ಸ್ಕೊಂಡು ಹಂಗೆ ಓದ್ತೀವಿ ಸರ್. ಹಿಂಗೆ ಪ್ರಮುಖವಾಗಿ ಏನ್ ಬೇಡಿಕೆ ನಿಮ್ಗೆ? ನಮಗೆ ಸೇತುವೆ ಬೇಕು ಸರ್. ಇವಾಗ ನಮ್ಗೆ ಆ ಸೇತುವೆ ಮಾಡ್ಕೊಟ್ರೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡು. ಯಶೋಧ ಅಂತ ಹೇಳಿ ಸರ್. ನಮಗೆ ಭಾಳ ತೊಂದರೆ ಆಗ್ತದೆ ಸರ್. ಇದಕ್ಕೆ ಅಗ್ಗಡೆಲ್ಲ ನಮ್ಮ ಜಮೀನು ಇದೆ. ಜಮೀನಿಗೆ ಹೋಗಕ್ಕೆ ಆಗ್ತಿಲ್ಲ, ಬಿಡಕ್ಕೆ ಆಗ್ತಿಲ್ಲ. ಎತ್ತು ಬಂಡಿ ಹೋಗ್ಬೇಕಾದ್ರೆ ಭಾಳ ತೊಂದರೆ ಆಗ್ತದೆ. ಈ ಎಲ್ಲ ಕೆಳಗೆಲ್ಲ ಸುಮಾರು ಉಸುಕು ಸರ್. ಅದು ಉಸಿನಲ್ಲಿ ಬಂಡಿ ಹೋಗಕ್ಕೆ ತೊಂದರೆ ಆಗ್ತದೆ ನಮಗೆ. ಅಲ್ಲಿ ಕೆಲಸ ಮಾಡಕ್ಕೆ ಅಂತಂದ್ರೆ ಅಗ್ರೆ ಬಂತಪ್ಪ ಅಂತಂದ್ರೆ ಮೋಕಲಿಂದ ತಿರುಗಿ ಬರ್ಬೇಕು ಸರ್. ಮೋಕಲಿ ತಿರುಗಿ ಬರ್ಬೇಕು ಸರ್. ಹೌದು, ರೌಂಡ್ ಸುಮಾರು 20 ಕಿಲೋಮೀಟರ್ ಆಗುತ್ತೆ ಸರ್. 20 ಕಿಲೋಮೀಟರ್ ಅಂದ್ರೂ ಕೂಡ ಮತ್ತೆ ಹೊಲದಾಗ್ಲಿಂದ ಬರ್ಬೇಕಾದ್ರೆ ಹೆಣ್ಮಕ್ಳು ಕರ್ಕೊಂಡು ಭಾಳ ತೊಂದರೆ ಆಗ್ತದೆ ಸರ್. ಅದೇ ನಿಮ್ಗೆ ಅಡ್ಡಾಡಕ್ಕೆ ತೊಂದರೆ ಆಗ್ತದೆ, ಎಲ್ಲ ಮಕ್ಕಳಿಗೆ ತೊಂದರೆ ಆಗ್ತದೆ. ನದಿ ಜೀವ ಈಗ ಏನು ಮೊಸಳೆ ಈ ತರ ಇದೆ ಸರ್. ಹಾವು ಬರ್ತವೆ ಸರ್, ಮೊಸಳೆ ಬರ್ತದೆ, ಮುಳ್ಳು ಬರ್ತವೆ, ಎಲ್ಲ ಕೆಲವೊಂದು ಅಡ್ಡಾಡಕ್ ಬಹಳ ತೊಂದರೆ ಆಗ್ತದೆ ಸರ್. ಮಕ್ಕಳಿಗೆ ನದಿ ಒಳಗೆ ಕಳ್ಸಕ್ ಭಯ ಆಗೋದಿಲ್ವಾ? ಭಯ ಆಗ್ತದೆ ಸರ್. ಮತ್ತೆ ಏನ್ ಮಾಡ್ಬೇಕು ಸರ್? ಮತ್ತೆ ಈಗ ಅಲ್ಲೇ ಸ್ಕೂಲ್ ಚೆನ್ನಾಗಿ ಕಳಿಸ್ತಾರ. ಮತ್ತೆ ಮುಖಕ್ಕ ಅಲ್ಲಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಹತ್ರದಲ್ಲಿ ಸರ್. ಅದು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗೈತೆ ಅಂತ ಅಲ್ಲಿ ಕಳ್ಸ್ಬೇಕು ಸರ್. ಪುರಾತನ ನಾವು ಅದೇ ಸ್ಕೂಲಲ್ಲೇ ಓದಿದ್ವಿ ಸರ್. ನಾವು 1991ರಿಂದ ಅಲ್ಲೇ ಓದಿದ್ವಿ ಸರ್. ನಾವು ಸಹಿತ ಇದೆಲ್ಲ ಬಹಳ ತೊಂದರೆ ಆಯ್ತು ಸರ್. ಮೊದಲಿಂದ ಯಾರು ಕೇಳಿಲ್ಲ ಸರ್ ಇಲ್ಲೆಲ್ಲ. ಈಗ ಏನಾಗ್ಬೇಕಂತಾರೆ? ಈಗ ಬ್ರಿಡ್ಜ್ ಆಗ್ಬೇಕು ಸರ್. ಮುಖ್ಯವಾಗಿ ಅದೇ ಏನು ಸರ್. ನಿಮ್ಮ ಹೆಸರು? ನಮ್ಮ ಶೇಷ್ ರೆಡ್ಡಿ ಸರ್. ನಮ್ಮ ಸಮಸ್ಯೆ ಎಂಬುದು ಏನಲ್ಲ ಸರ್. ಈಗ ಈ ಡೈಲಿ ಇದೇ ನೀರಿನಾಗ ಅಡ್ಡಾಡ್ತಾ ಇದೀವಿ. ಈಗ ಭಾಳ ದಿನಲಿದ್ದ ನಮ್ಮ ತಾತ ಮುತ್ತಾತನವ್ರ ಸುತ್ತ ಇದ್ರಾಗ ಅಡ್ಡಾಡ್ತಾ ಇದಾರ. ಭಾಳ ಜನ ಇದ್ರಾಗ ನೀರಿನಾಗ ಬಡ್ಕೊಂಡು ಹೋಗ್ಯಾರ. ಮತ್ತೆ ಇದು ಮಾಡಾಗೈತೆ ಈ ಮುಳ್ಳು ಕಲ್ಲು ಈಗ ಸುತ್ತಾಕಕ್ ಬಂದ್ರ ಭಾಳ ಒಂದು 20-25 ಕಿಲೋಮೀಟರ್ ಆಗ್ತೈತೆ. ಈಗೆಲ್ಲ ನಾವೆಲ್ಲ ಬೇಸಾಯ ಎಲ್ಲ ಮಾಡೋದು ಈ ಕಡೆ ಎಲ್ಲ ಬಾಣಾಪುರ ಭೂಮಿನೇ. ನಮ್ಮ ಮಕ್ಕಳು ಸುತ್ತ ವಿದ್ಯಾಭ್ಯಾಸ ಮಾಡೋದು ಬಾಣಾಪುರದಾಗನೆ. ಈಗೆಲ್ಲ ಹೋಗ್ತಾ ಬಂದ್ರೆ ಈ ಹುಡುಗರು ಮಕ್ಕಳಿಗೆಲ್ಲ ನಾವು ಕರ್ಕೊಂಡು ಹೋಗಿ ಬಿಟ್ಟು ಬರೋಕ್ ಡೈಲಿ. ಇಲ್ಲಾಂದ್ರೆ ಮತ್ತೆ ಮಕ್ಕಳೆಲ್ಲ ಈ ಬಸ್ಸಿಗೆ ಬಂದ್ರೆ ಸುತ್ತ ಭಾಳ ತೊಂದರೆ ಆಗ್ತೈತೆ. ಅಲ್ಲಿ ಪೀರಿಯಡ್ಗಳೆಲ್ಲ ಮುಗ್ದೋಗಿರ್ತಾವ. ಈ ಮಕ್ಕಳಿಗೆ ತೊಂದರೆ ಆಗ್ತೈತೆ. ನಮಗೆ ಒಂದ್ಸೂರು ನಾವು ಡೈಲಿ ದಿನ ಇದೇ ನೀರಿನಾಗ ಎತ್ತು ಬಂಡಿ ಇದೆಲ್ಲ ಈ ಮೇವು ಕಾಳು ಈ ನಮ್ದೇನು ಅಲ್ಲಿ ಬೇಸಾಯ ಮಾಡಿದ್ದು ಏನು ತರ್ಬೇಕಂದ್ರೆ ಸುತ್ತ ಅಷ್ಟು ಎಲ್ಲ ಇದ್ರಾಗ ಈ ಊರಾಗ ತರ್ಬೇಕಂದ್ರೆ ಸುತ್ತ ಭಾಳ ಖರ್ಚು. ಈ ದನದ ಕೂಡ ಎಲ್ಲ ಇದು ಮಾಡ್ಕೊಂಬರ್ಬೇಕು, ಎತ್ತಿನ ಕೂಡ ಇದು ಮಾಡ್ಬೇಕು. ಇತ್ತೀಚೆಗೆ ಅಂತೂ ಭಾಳ ಆಗ್ರೇರಕೈತೆ ಸರ್. ಭಾಳ ತೊಂದರೆ ಆಗ್ತೈತೆ. ಈಗ ಯಾರು ನೀರು ಬಂದಾಗ ಈಗ 4 ತಿಂಗಳಂತೂ ಜನವರಿ ಫಸ್ಟ್ ಏನ್ ಬರ್ತದೆ ಸರ್ ಮಳೆಗಾಲ, ಮುಂಗಾರು ಮಳೆ. ಈ ವಾಣಿ ವಿಲಾಸ್ ನೀರು ಬಂದಾಗ್ಲಿದ್ದ ಈಗ ಭಾಳ ತೊಂದರೆ ಆಗ್ತೈತೆ. ಯಾರು ಜನ ಹೋಗ್ತಾ ಇಲ್ಲ. ಅಲ್ಲಿ ಅದೆಲ್ಲ ಭೂಮಿ ಸುತ್ತ ಭಾಳ ಜನ ಬಿಟ್ಬಿಟ್ಟಿದ್ದಾರೆ. ಈಗ ಏನೋ ಸ್ವಲ್ಪ ಸ್ವಲ್ಪ ಮಕ್ಕಳು ಮರಿದ್ದಾರೆಲ್ಲ ಇದು ಬೇಸಾಯ ಮಾಡ್ತಾರ. ನಮ್ಮಂತ ರೈತರು ಯಾರು ಸುಮ್ಮನೆ ಸಣ್ಣ ಎತ್ತು ಬಂಡಿಲ್ದರಿ ಭಾಳ ಕಷ್ಟ ತೊಂದರೆ ಇದೆ. ಅಪಾಯ ಎಂಬುದೇನಿಲ್ಲ ಸರ್. ನೀರಿನಾಗ ಬಂದಾಗ ಫುಲ್ ಅಪಾಯನೇ. ಯಾರು ಏನು ಹೊಸ್ದಾಗಿ ಇದು 1 ವರ್ಷದಾಗ 2-3 ಬಡ್ಕೊಂಡು ಹೋಗೋದು. ಮತ್ತೆ ನಮ್ಮಂತವ್ರು ಯಾರನ್ನ ಈಜು ಬರೋರು ಬಂದು ಹಂಗ ಸ್ವಲ್ಪ ಕಾಪಾಡ್ತಾರ, ಹಂಗ ಬಡ್ಕೊಂಡು ಹೋಗ್ತಾರ. ಮತ್ತೆ ವಯಸ್ಸಾದವ್ರು ಈಗ ಎಲ್ಲಾರು ಇದು ಮಾಡ್ಕೊಂಡು ಬರೋದಾಗೋದಲ್ಲ. ಅದಕ್ಕಾಗಿ ನಮಗೆ ಒಂಚೂರು ಬ್ರಿಡ್ಜ್ ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತೈತೆ. ಈ ವಿಡಿಯೋ ಮುಖಾಂತರ ಒಂಚೂರು ಹೆಲ್ಪ್ ಆದ್ರೆ ಒಳ್ಳೇದಾಗ್ತೈತೆ. ಮತ್ತೆ ಅದು ದೇವ್ರಿಗೆ ಬಿಟ್ಟಿದ್ದೆ ಅದೆಲ್ಲ. ನಮ್ಮ ಹೆಸರು ಹನುಮಂತ ರೆಡ್ಡಿ ಅಂತಂದೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.